ನಿಮ್ಮ ಫೋನ್ ನ ಡೈಲ್ ಪ್ಯಾಡ್ ಅಲ್ಲಿ ಹೋಗಿ ಮೇಲೆ 3 ಡಾಟೆಡ್ ಲೈನ್ ಕಾಣ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಕಾಲಿಂಗ್ ಅಕೌಂಟ್ಸ್ ಅಂತ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಕ್ಯಾರಿಯರ್ ರಿಲೇಟೆಡ್ ಸೆಟ್ಟಿಂಗ್ಸ್ ಅಂತ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಡಿಷನಲ್ ಸೆಟ್ಟಿಂಗ್ ಅಂತ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಪ್ರೊಸೆಸ್ ಹೇಳೋಕ್ಕಿಂತ ಮುಂಚೆ ನನ್ನ ಫಾಲೋ ಮಾಡಿ ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ, ಇಲ್ಲ ನೆನಪಾಗ್ಬಿಡುತ್ತೆ. ಅಡಿಷನಲ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ಕಾಲ್ ವೇಟಿಂಗ್ ಅಂತ ಇರುತ್ತೆ ಅದನ್ನ ಆಫ್ ಮಾಡ್ಕೊಳ್ಳಿ. ಆಮೇಲೆ ಬ್ಯಾಕ್ ಬಂದಿದ ತಕ್ಷಣ ಕಾಲ್ ಫಾರ್ವರ್ಡಿಂಗ್ ಅಂತ ಬರುತ್ತೆ ಅಲ್ಲಿ ವಾಯ್ಸ್ ಕಾಲ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ 3 ಆಪ್ಷನ್ ಬರುತ್ತೆ, ಆಲ್ವೇಸ್ ಫಾರ್ವರ್ಡ್, ವೆನ್ ಬಿಸಿ, ವೆನ್ ಅನ್ರೀಚಬಲ್ ಅಂತ ಬರುತ್ತೆ. ಆಮೇಲೆ ಅಲ್ಲಿ ಸೆಕೆಂಡ್ ಆಪ್ಷನ್ ವೆನ್ ಬಿಸಿ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ನಿಮ್ಮ ಹಳೆ ಯಾವ್ದಾದ್ರು ಸ್ವಿಚ್ ಆಫ್ ಆಗಿರೋ ನಂಬರ್ ಇರುತ್ತಲ್ಲ ಆ ನಂಬರ್ನ ಹಾಕಿ. ಆ ನಂಬರ್ನ ಹಾಕಿ ಅಲ್ಲಿ ಸೇವ್ ಮಾಡ್ಬಿಡಿ. ಇದರಿಂದ ಏನು ಉಪಯೋಗಪ್ಪ ಅಂದ್ರೆ ನೀವು ಯಾರ ಜೊತೆನೂ ಮಾತಾಡ್ತಾ ಇರ್ತೀರಾ ಫೋನ್ ಅಲ್ಲಿ, ನೀವು ಬಿಸಿ ಇರ್ತೀರಾ. ನೀವು ಬಿಸಿ ಇರೋ ಟೈಮಲ್ಲಿ ಯಾರಾದ್ರೂ ಫೋನ್ ಮಾಡಿದ್ರೆ ಬಿಸಿ ಅಂತ ಹೇಳೋದಿಲ್ಲ, ಅವ್ರಿಗೆ ಸ್ವಿಚ್ ಆಫ್ ಅಂತ ಹೇಳುತ್ತೆ. ಇದರಿಂದ ಏನಾಗುತ್ತಪ್ಪ ಅಂದ್ರೆ ನೀವು ಯಾವ್ದೋ ತುಂಬಾ ಇಂಪಾರ್ಟೆಂಟ್ ಕಾಲ್ ಇರ್ತೀರಾ, ಅವಾಗ ಅವ್ರು ಫೋನ್ ಮಾಡಿದ್ರು ನಿಮ್ ಪಾಪ್ ಅಪ್ ತೋರಿಸ್ತಾ ಇರುತ್ತೆ, ನೀವು ಫೋನ್ ರಿಸೀವ್ ಮಾಡದಿರೋ ಪರಿಸ್ಥಿತಿಯಲ್ಲಿ ಇರ್ತೀರಾ. ಇದು ಈ ಕಾಲ್ ಕೂಡ ತುಂಬಾ ಇಂಪಾರ್ಟೆಂಟ್ ಇರುತ್ತೆ, ಅವ್ರದ್ದು ಕೂಡ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಒಂದ್ ವೇಳೆ ಅಲ್ಲಿ ಕಟ್ ಮಾಡಿದ್ರೆ ಅವ್ರಿಗೆ ಬೇಜಾರಾಗುತ್ತಲ್ಲ, ಅವ್ರಿಗೆ ಬೇಜಾರು ಆಗಬಾರ್ದಂದ್ರೆ ಅವ್ರು ಕಾಲ್ ಮಾಡಿದಾಗ ಅವ್ರಿಗೆ ಸ್ವಿಚ್ ಆಫ್ ಅಂತ ಹೇಳುತ್ತೆ, ಬಿಸಿ ಅಂತ ಹೇಳೋದಿಲ್ಲ. ಇಷ್ಟೇ ಇದರ ಉಪಯೋಗ. ಇದೇ ರೀತಿ ಇನ್ಫಾರ್ಮೇಶನ್ ನಾನು ಫಾಲೋ ಮಾಡಿ. ಧನ್ಯವಾದಗಳು.